ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನು ನಿಮ್ಮ ಕನ್ನಡತಿ ಮಾತಾಡ್ತಿರೋದು. ಸೊ ನಾವಿವತ್ತು ಟರ್ಕಿಯಲ್ಲಿ ಬಂದಿಳಿದಿದ್ದೀವಿ. ಸೊ ಇದಕ್ಕಿಂತ ಮುಂಚೆ ನಿನ್ನೆ ಏನೇನಾಯಿತು ಸ್ವಲ್ಪ ರಿವೈಂಡ್ ಮಾಡಿಕೊಂಡು ನೋಡೋಣ ಬನ್ನಿ. ಸೊ ನಿನ್ನೆ ನಾವು ಕಾರ್ನ ರೆಂಟ್ ಮಾಡೋದಕ್ಕೆ ಕಂಪನಿಗೆ ಹೋಗಿ ಕಾರ್ ರೆಂಟ್ ಮಾಡಿಕೊಂಡು 1 ಅವರ್ ಪ್ರೋಸೆಸ್ ಆಯಿತು. ಸೊ 1 ಅವರ್ ಆದಮೇಲೆ ನಮಗೆ ಕಾರ್ ಬಂತು. ಕಾರ್ ಬಂದಾದಮೇಲೆ ನಾವೆಲ್ಲ ಚೆಕ್ ಮಾಡಿ ಆ್ಯಕ್ಚುಲಿ ವಿಡಿಯೋ ಎಲ್ಲ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಸೊ ಹೊರಟ್ಬಿಟ್ಟು ನಾವು ಹೋಟೆಲ್ಗೆಲ್ಲೂ ಹೋಗಿಲ್ಲ, ಬಿಕಾಸ್ ನಾವು ಬಂದಿದ್ದು ಒಂದು ನೈಟ್ ಫ್ಲೈಟ್ಗೆ. ಸೊ ನಾವು ಆಲ್ರೆಡಿ ನಾವು ಕಾರ್ ತೊಗೊಳ್ಳೋ ಅಷ್ಟೊತ್ತಿಗೆ ಆಲ್ರೆಡಿ 3 o'clock ಇನ್ ದ ಮಾರ್ನಿಂಗ್ ಆಗಿತ್ತು. ಸೊ ನೀವೇನಾದರೂ ಬಜೆಟಲ್ಲಿ ಹೋಗ್ತಿದ್ರೆ ಅದು ಬಂದುಬಿಟ್ಟು ನಿಮಗೆ ಒಂದು ಎಕ್ಸ್ಟ್ರಾ ಬಜೆಟ್ ಆಗುತ್ತೆ. ಸೊ ಆದ್ದರಿಂದ ನಾವು ಕ್ಯಾಡಿಯಕೋ ಅನ್ನೋ ಫೇರಿ ಪೋರ್ಟ್ ಹತ್ರ ಹೋದ್ವಿ. ಸೊ ಅಲ್ಲಿ ಸನ್ರೈಸ್ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಸೊ ನಮ್ಮ ಚೆಕ್ ಇನ್ ನೆಕ್ಸ್ಟ್ ಡೇ ಆಗಿದ್ದು 12 o'clockಗೆ. ಸೊ ಹೇಗಿದ್ರು ನಾವು ಆಲ್ರೆಡಿ 4 o'clock ಆಗಿತ್ತು ಹತ್ತಿರ. ಸೊ ಅಲ್ಲೋಗಿ ನಾವು ಪೀಸಾಗಿ ಎಂಜಾಯ್ ಮಾಡ್ಕೊಂಡು ಕೂತಿದ್ವಿ. ತುಂಬ ವೈಬ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸನ್ರೈಸ್ ಮಾರ್ನಿಂಗ್ 4 o'clock ನೀವು ಅಲ್ಲೋಗಿ ಕೂತ್ಕೊಂಡ್ರೆ ಸಕ್ಕತ್ತಾಗಿ ಇರುತ್ತೆ. ಹಾಗೆ ನೀವು ಇನ್ಸ್ಟೆಂಟ್ ಸೆಂಟ್ರಲ್ ಇಸ್ತಾನ್ಬುಲ್ಗೆ ಹೋಗಿ ಅಲ್ಲಿ ವಿಸಿಟ್ ಮಾಡೋದಕ್ಕಿಂತ ಇದು ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ತೀನಿ. ಸೊ ಇಟ್ ಈಸ್ ವೆರಿ ನೈಸ್. ಸೊ ಫ್ರೆಶ್ ಆಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಲ್ಲಿಂದ ನಮ್ಮ ರೂಮ್ ಕಡೆಗೆ ಪಯಣ ಮಾಡಿದ್ವಿ. ಗುಡ್ ಮಾರ್ನಿಂಗ್, ಎಲ್ರಿಗೂ ನಮಸ್ಕಾರ. ನಾವು ಮಾರ್ನಿಂಗ್ ಎದ್ದು ಬ್ಲೂ ಮಾಸ್ಗೆ ಬಂದಿದ್ವಿ. ಬ್ಲೂ ಮಾಸ್ಕಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಕ್ರೌಡ್ ಇರುತ್ತೆ. ಸೊ ಮಾರ್ನಿಂಗ್ ಬಂದು ನೀವು ವಿಸಿಟ್ ಮಾಡಿದ್ರೆ ತುಂಬ ಬೆಸ್ಟು. ಸೊ ಮಾರ್ನಿಂಗ್ ನಾವು ವಿಸಿಟ್ ಮಾಡಿಕೊಂಡು ಹಾಗೆ ಎಲ್ಲ ಫುಲ್ ನೋಡಿಕೊಂಡು ಮ್ಯೂಸಿಯಮ್ಸ್ ಎಲ್ಲ ಇರುತ್ತೆ. ಸೊ ವೇಸ್ಟ್ ಆಫ್ ಮನಿ, ಅಲ್ಲೇನು ಅಷ್ಟು ಚೆನ್ನಾಗಿರಲ್ಲ. ಸೊ ಬ್ಲೂ ಮಾಸ್ಕ್ ಒಂದು ಎಂಜಾಯ್ ಮಾಡ್ಕೊಂಡು ನೀವು ಹೊಡ್ಬೋದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಯುರೋಪ್ ಸೈಡು ಇಸ್ತಾನ್ಬುಲಿಂದ ಏಷ್ಯಾ ಸೈಡ್ ಇಸ್ತಾನ್ಬುಲ್ ತುಂಬ ಅಂದರೆ ತುಂಬ ಫ್ರೀ ಆಗಿರುತ್ತೆ. ಏನಷ್ಟು ಕ್ರೌಡೆಡ್ ಇರಲ್ಲ, ಟ್ರಾಫಿಕ್ ಇರಲ್ಲ. ದ ಫೇಮಸ್ ಐಕಾನಿಕ್ ಪ್ಲೇಸ್ ಇನ್ ಇಸ್ತಾನ್ಬುಲ್ ಅಂದರೆ ಅದು ಗಲಾಟೆ ಟವರು. ಸೊ ನಾವು ಗಲಾಟೆ ಟವರ್ಗೆ ಹೋಗಿ ಅಲ್ಲಿ ಫೋಟೋಸ್ ಎಲ್ಲ ತೊಗೊಂಡು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮತ್ತು ಇದು ತುಂಬ ಬ್ಯುಸಿ ಸ್ಟ್ರೀಟ್ ಆಗಿರೋದ್ರಿಂದ ನಾವು ಲೇಟ್ ನೈಟ್ ಹೋಗಿದ್ವಿ. ಸೊ ಲೇಟರ್ ನೈಟ್ ಹೋದರೆ ಅಲ್ಲಿ ಅವಾಗೂ ಬ್ಯುಸಿ ಇತ್ತು, ಬಟ್ ಅಟ್ಲೀಸ್ಟ್ ಅಷ್ಟು ಕ್ರೌಡೆಡ್ ಇರಲಿಲ್ಲ. ಅವ್ರು ಗಲಾಟೆ ಟವರ್ ಅಷ್ಟೇ ಫೇಮಸ್ ಆಗಿರೋ ಟರ್ಕಿಶ್ ಟೀ ಕುಡಿಯೋಣ ಅಂತ ಹೋದ್ವಿ. ಸೊ ಟರ್ಕಿಶ್ ಟೀ ಅಂತೂ ಸಕ್ಕತ್ತಾಗಿತ್ತು. ಮತ್ತು ಅವ್ರದ್ದು ಡೆಸರ್ಟ್ಗಳು ತುಂಬ ಚೆನ್ನಾಗಿತ್ತು. ಫುಡ್ಡಲ್ಲೆಲ್ಲ ನನಗೆ ಟೀ ಬೆಸ್ಟ್ ಅನಿಸಿದ್ದು, ಡೆಸರ್ಟ್ ಮತ್ತು ಟರ್ಕಿಶ್ ಟೀ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾವು ತಿನ್ಕೊಂಡು ಇವಾಗ ಮನೆಗೆ ಹೋಗ್ತಿದ್ದೀವಿ. ಸೊ ನಾಳೆ ಸಿಗುವ. ಅಂಟಿಲ್ ದೆನ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಫಾಲೋ. ನಿಮ್ಮ ಸಪೋರ್ಟ್ ನಾನು ಇನ್ನೊಂದಷ್ಟು ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್.